ರುದ್ರಮುನೀಶ್ವರ ನಿಮ್ಮ ಪಾದ ನಮ್ಮ ಹೃದಯದಲ್ಲಿ, ನಮ್ಮ ಭಕ್ತಿ ಸೇವೆ ನಿಮ್ಮ ಪಾದದಲ್ಲಿ. ಆಶೀರ್ವದಿಸೋ ಹೇ ಮುತ್ತಗಿಯ ಹಿರೇಮಠದ ಕರುಣಾಕರ, ತಂದೆ ಕರುಣಾಕರ. ಹೇಳಾಕತ್ತಿದ ಯಪ್ಪ, ನೀ ಮಾತಾಡಿದ ಮಾತು ನಾ ಅರ್ಥ ಮಾಡ್ಕೊಳ್ಳಿಲ್ಲ. ನೀನು ಸುಮ್ನೆ ನಾನು ಭಾವ್ಯಾಗ ದುಡ್ಡು ಹೋಗಿಬಿಟ್ನಪ್ಪ, ನಾ ತಪ್ಪು ಮಾಡಿದೆ, ನನಗೆ ಹಿಂಗಾತು ಅಂತ ಹೇಳಿ ಎಲ್ಲ ಹೇಳಿ ಹೇಳಾಕತ್ತಿದ. ಅಣ್ಣನ ಮಂತ್ರಿ ಅಂದ, ಬುದ್ಧಿ ನಿಮ್ಮ ಋಣ ಹೆಂಗ್ ತೀರಿಸ್ಬೇಕು ನನಗೆ ತಿಳಿವಲ್ದ್ರಿ ಅಂದ. ಯಾಕಪ್ಪ ನನ್ನ ಮ್ಯಾಗ ಸಿಟ್ಟು ಹೋಗಿಲ್ಲ ನಿನಗಂತ. ಹಂಗಲ್ರಿ ಬುದ್ಧಿ, ಏನಾದ್ರೂ ಒಳ್ಳೇದಕ್ಕಾಕತ್ರಿಪ್ಪ. ನೀವು ನನ್ನ ಭಾವ್ಯಾಗ ದೂಡಿ ಹೋದ್ರೆ, ನೀವು ನನ್ನ ಭಾವ್ಯಾಗ ದೂಡ್ಲಿಲ್ಲ ಅಂದ್ರೆ ನಾನು ನಿಮ್ ಜೊತೆಗೆ ಬರ್ತಿದ್ದೆ. ನಿಮ್ ಕೈಯಾಗಂತೂ ಒಂದು ಬಳ್ಳಿಲ್ಲ ಬಿಟ್ರು, ನನ್ನ ಅವಾಗ ಸುದ್ದಿದ್ದು ನಿಮ್ಮನ್ನು ಬಿಡ್ತಿದ್ರು, ನನ್ನ ಕಡಿತಿದ್ರಲ್ರಿ ಅಂದ. ನಿಮ್ಮನ್ನು ಬಿಟ್ಟು ನನ್ನ ಕಡಿತಿದ್ರು ಯಪ್ಪ, ನೀವು ನನ್ನ ಬಾವ್ಯಾಗ ದುಡಿದ್ದು ನನ್ನ ಬದುಕಿಸ್ತಂಗ, ನಿಮ್ಮ ಕೈಯಾಗ ಬಳ್ಳಿಗೆ ನೋವು ಅದದ್ದು, ಅದು ನಿಮ್ಗೆ ಒಳ್ಳೇದಕ್ಕನ. ಅದಕ್ಕೆ ನಮ್ಮ ಬದುಕಿನೊಳಗೆ ಏನೇ ಆಗ್ಲಿ, ಯಾವ ಸಂದರ್ಭದೊಳಗೆ ಆಗ್ಲಿ, ಅದು ನಮ್ಮ ಒಳ್ಳೇದಕ್ಕೆ ಹಾಕದಂತ ನಾವು ಅರ್ಥ ಮಾಡ್ಕೋಬೇಕು ಅಂತ. ಅದಕ್ಕೆ ಪಾಟೀಲ್ ಸರ್ ಹೇಳ್ತಿದ್ರು, ಎಷ್ಟು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ನಮ್ಮ ದೇಶದೊಳಗ. ಏನೋ ತೊಂದರೆಗಳು ಮನುಷ್ಯನಿಗೆ ಬರ್ತಾವ, ನಾನಾ ರೂಪದೊಳಗೆ ಬರ್ತಾವ. ಒಮ್ಮೆ ಬಿತ್ತ ಮುಂದೆ ಮಳಿನೇ ಆಗೋದಿಲ್ಲ, ಮಳಿ ಆತು ಅಂದ್ರೆ ಜಗ್ಗಾಗಿ ಮಳಿ ಹೊಡೆದು ಕೆಟ್ಟ ಹೋಗಿಬಿಡ್ತೈತಿ. ಈಗ ಹೇಳಿದ್ರಲ್ಲ ಅವ್ರು ಮಳಿಗೆ ಸಿಕ್ತು ಅಂತ ಹೇಳಿ, ಎಲ್ಲ ಆಗಿ ಚಲೋ ಬಂದ ಕೈಯಾಗ ಮಾರ್ಕೆಟ್ ತಗೊಂಡು ಹೋದ್ರೆ ಒಂದೊಂದ್ಸಲ ರೇಟ್ ಸಿಗೋದಲ್ಲ. ರೈತನ ಬದುಕು ಹೆಂಗೈತಿ ಅಂದ್ರೆ, ಅದಕ್ಕೆ ಏನೈತ್ರಿಪ್ಪ ಅಂತಂದ್ರೆ ಬರ್ತಾವ, ನಮ್ಮ ಬದುಕಿನೊಳಗೆ ಬರ್ತೈತಿ. ಇಂಥ ಆಲೋಚನೆಗಳನ್ನ ಸಮಾಜದ ಮುಂದೆ ಇಡಬೇಕು. ಅದಕ್ಕೆ ಬಹಳ ಜನ ವಿದ್ಯಾರ್ಥಿಗಳು ಇಲ್ಲಿ NSS ಒಳಗಿದ್ದಂಥ ಗ್ರಾಮೀಣ ಬದುಕಿನ ಬಗ್ಗೆ ನೀವು ನೋಡಿರಿ. ಈಗ ಇಲ್ಲೆಲ್ಲ ನೋಡಿ, ಹಳ್ಳಿಯಾಗ ಹುಟ್ಟಿ ಬಂದವರು ಅದಿರಿ, ಬಹಳ ಜನ ರೈತರ ಮಕ್ಕಳದೇವಿ. ನಾವು ಕೂಡ ಬಹಳ ಮಂದಿ ಹಳ್ಳಿಯಿಂದ ಬಂದವರು ರೈತರ ಮಕ್ಕಳ ನಾವು. ಇವತ್ತು ಅಲ್ಲಿ ಪರಿಸ್ಥಿತಿ ಏನಾಗ್ಯಾವ ಅಂದ್ರೆ, ಎದೆ ಹಿಡಿದು ದುಡ್ದಂಗತ್ತ ಅಲ್ಲಿ ಹೋಗ್ಬಿಟ್ರಿ. ಯಾವ ಮನೆಯೊಳಗೆ ಮನಿ ಇಟ್ಟು ದೂರ ಇರ್ತಾ ಮಕ್ಕಳು ಬಂದು ತೆಕ್ಕಿ ಒಳಗೆ ಓಡಿ ಬಂದು ಹೆಜ್ಜೆ ಇಟ್ರೆ ಏನು ಮನೆ ತುಂಬ ದನ, ಏನು ಮನೆ ತುಂಬ ಮಂದಿ. ಇವತ್ತ ಯಾರು ಇಲ್ಲ, ಬಿದ್ದ ಮನೆ ಒಂದು ಅಂಕಣೆ ಬಿದ್ದಿರ್ತೈತಿ, ಒಂದು ಕಡೆ ಕಿಲೆ ಹಾಕಿರ್ತೈತಿ, ಓ ಅಂತಿರ್ತಾವ, ಎದೆ ಹಿಡಿದು ದುಡ್ಡು ಹೆಂಗಾಕತ್ತೆ. ಹಳ್ಳಿಯಾಗ ಹೋಗ್ರಿ ನೀವು, ಯಾರು ಇರ್ತಾರಂದ್ರೆ ಕೈ ಸಾಗದ ಮುದುಕರು ಇರ್ತಾರ, ಸಣ್ಣ ಸಣ್ಣ ಮಕ್ಕಳು ಇರ್ತಾವು. ದುಡ್ಯಾಕೆ ಬಂದ ಮಕ್ಕಳು ಗೋವಾ ಮಂಗಳೂರು ಕಡೆ ಊರು ಬಿಟ್ಟು ಹೋಗಿಬಿಟ್ಟಿರ್ತಾರೆ. ಎಲ್ಲ ಹಳ್ಳಿ ತರವಾಗಿಬಿಟ್ಟಾವ. ಒಂದು ನಮನೆ ವೃದ್ಧಾಶ್ರಮಗಳು ಬಾಲ ಮಂದಿರಗಳಾಗಿಬಿಟ್ಟಾವ ಹಳ್ಳಿ ಅನ್ನುವಂಥವು. ಮತ್ತೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಮ್ಮ ಹಳ್ಳಿಗಳ ಪರಿಸ್ಥಿತಿ ಏನಾಗ್ಬೇಕು? ಅದಕ್ಕೆ ಎಂದ ನೆಹರು ಅವರು ಪ್ರಧಾನಮಂತ್ರಿ ಆದ ಅಂದಿನಿಂದ ಹಿಡಿದು ಇವತ್ತಿನ ತನಕ ಕೂಡ ಯಾರಿಗೂ ನಿಜವಾದ ಕಳಕಳಿ ಇಲ್ಲ. ರೈತರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನೋಂಥ ಕಾಳಜಿ ಯಾವ ಪ್ರಧಾನಮಂತ್ರಿಗಳಿಗೂ ಇಲ್ಲ, ಎಂಥ ಮಂತ್ರಿಗಿಲ್ಲ, ಕೃಷಿಗೆ ಮಂತ್ರಿಗೂ ಇಲ್ಲ. ಸುಮ್ಮನೆ ನೆಪಕ್ಕೆ ಒಂದಿಷ್ಟು ಕಮಿಟಿ ಮಾಡ್ತಾರ, ಯೋಜನೆಗಳನ್ನು ಮಾಡ್ತಾರ, ಇಷ್ಟು ನಾವು ಇನ್ವೆಸ್ಟ್ ಮಾಡೀವಿ ಅಂತ ಹೇಳ್ತಾರೆ. ಅವು ಕಾಗದದೊಳಗೆ ಉಳಿತವನ, ನಮ್ಮ ರೈತರ ಬದುಕು ಮಾತ್ರ ಅದು ಚೊಕ್ಕ ಆಗಿಲ್ಲ. ಅದಕ್ಕೆ ನಮ್ಮ ರೈತರು ಸಂಕಲ್ಪ ಮಾಡಬೇಕು. ನಮ್ಮ ಮಕ್ಕಳನ್ನು ನಿರುದ್ಯೋಗಿಗಳನ್ನಾಗಿಸಿ ಹಂಗ ತಿರುಗುವಂಥವ್ರು 108 ಚಟಕ್ಕೆ ಬಲಿ ಹಾಕಾರ ನಮ್ಮ ಮಕ್ಕಳು ಇವತ್ತು ಬಂದದ್ದು. ಅದು ಅವ್ರಿಗೆ ಸನ್ಮಾರ್ಗದಲ್ಲಿ ನಡೆಯೋ ಹಾಗೆ ಅವ್ರಿಗೆ ಮಾರ್ಗದರ್ಶನ ಮಾಡಿ, ನಮ್ಮ ಹೊಲದೊಳಗೆ ನಾವು ದುಡಿಯಾಕ ಹಚ್ಚನು, ಯಾಕೆ ನಾವು ಸುಖವಾಗಿರೋದಿಲ್ಲ, 10 ಮಂದಿಗೆ ನಾವು ಅನ್ನ ಹಾಕುವಂಥ ಶಕ್ತಿ ನಾವು ಪಡ್ಕೊಂತೀವಿ. ಅದು ಇಂತಹ ಅಂಗಿಯ ಮ್ಯಾಲಂಗಿ ಚಂದೇನು ನನ್ನ ರಾಯ ಅಂದ. ಚಂದ ಕಾಣ್ತಾರನ್ರಿ, ಅಂಗಿ ಮ್ಯಾಗ ಅಂಗಿ ತೊಟ್ಕೊಂಡ್ರೆ ಹೆಂಗ್ ಕಾಣ್ತಾರ? ಒಂದು ಮನೆ ಮಹಿಳಾರ ಲಿಂಗಪ್ಪನ ಗೋರ ಪುಳ್ಕೊಂಡಂಗ ಹಾಕಾರ 7 ಕೋಟಿಗೆ ಅಂತ ಹೇಳಿ. ಸವತಿನ ತರಲಾಕ ಸಾವುಕಾರ ನಾನಲ್ಲ, ಶೆಟ್ಟರ ರೊಕ್ಕ ನನಗಿಲ್ಲ. ಅವ ಅಂತಾನೆ, ಅಯ್ಯ ಇಲ್ಲ ಅದೆಲ್ಲ ಬಿಡಂಗಾರ ಹೋಗ್ಲಂತ ಖುಷಿಲೆ. ನೋಡಿ, ಕೇಳಿ ತಿಳ್ಕೊಂಡು ಮನುಷ್ಯನಿಗೆ ಬದುಕು ಹೆಂಗಿರುತ್ತೆ. ಅದಕ್ಕೆ ಸಂಶಯಾತ್ಮ ವಿನಶ್ಯತಿ ಅಂತ ಹೇಳ್ತಾರೆ. ಎಂದೆಂದೆಂದೆಂದು ಗಂಡ ಹೆಂಡತಿ ಒಬ್ಬರ ಮ್ಯಾಗ ಒಬ್ಬರ ಸಂಶಯ ಯಾವ ಕಾಲಕ್ಕೂ ಮಾಡಬಾರ್ದು. ಆ ಬದುಕು ಅಷ್ಟು ಚಂದ ಇರ್ತದೆ. ಸುಮ್ಮನೆ ಒಂದಷ್ಟು ನೆಗಡಿ ಇವಾಗೂ ಹಿಂಗೆ ಒಮ್ಮೊಮ್ಮೆ ಬರ್ತಿರ್ತಾವ. ಹಾಗಾಗಿ ಪ್ರೀತಿಯಿಂದ ಬದುಕುವಂಥ ಗಳಿಗೆಗಳನ್ನ ನಾವು ಕಲ್ಕೋಬೇಕು. ಮನ್ಯಾಗ ಅತ್ತಿ ಸೊಸೆರು ಬಹಳ ಪ್ರೀತಿಯಿಂದ, ಅತ್ತಿ ಅಂದ್ರೆ ಹೆಣ್ಮಗಳು, ಸೊಸೆ ಅಂದ್ರೆ ಹೆಣ್ಮಗಳು. ಈಗೇನ ಸೊಸೆ ಅದಾಳ, ನಿನ್ನ ಮಗಳು ಇನ್ನೊಂದು ಮನೆಗೆ ಸೊಸೆಯಾಗಿರ್ತಾಳ. ಮತ್ತೆ ಅಕ್ಕಿ ಸುಖವಾಗಿರ್ಬೇಕು ಅಂದ್ರೆ ಈ ಮನೆಯ ಸೊಸೆನ ಸುಖವಾಗಿರ್ಬೇಕು ಅಂತ ಯಾಕೆ ಅನ್ನೋದಲ್ವಾ?
ಅತ್ತಿ ಸೊಸೆ ಜಗಳ ಆ ಕತಿ ಹೇಳಕ್ ನಂತರ ಬೆಳತಾನ ಅವನ್ನ ಹೇಳ್ಬೇಕು. ಆದ್ರೆ ಈಗ ಅತ್ತಿ ಸೊಸೆ ಜಗಳನ ಕಡಿಮೆ ಆಗ್ಯಾವಲ್ರಿ. ಅತ್ತಿ ಸೊಸೆರ್ ಜಗಳ ಕಡಿಮೆ ಆಗ್ಯಾವ. ಯಾಕೆ ಕಡಿಮೆ ಆಗ್ಯಾವಂದ್ರ ಅತ್ತಿ ಸೊಸೆರ್ ಕೂಡೇ ಇರಂಗಿಲ್ಲಲ್ಲ, ಕೂಡಿದ್ರೆ ಜಗಳ ಬರ್ತಾವು. ಅದಕ್ಕೆ ಇಲ್ಲಿ ಬಹಳ ಜನ ಅದರಿ, ನಿಮ್ಗೆಲ್ಲರಿಗೆ ನಾ ವಿನಂತಿ ಮಾಡ್ಕೊಳ್ತೇನೆ, ಹೊಸದಾಗಿ ಮದುವೆ ಆಗಿ ಬರುವ ಯಾವ ಹೆಣ್ಣು ಮಕ್ಕಳಿಗೂ ಇವತ್ತಿನ ದಿವಸ ಅತ್ತಿ ಮಾವ ಬೇಕಾಗಿಲ್ಲ. ಒಪ್ಪತ್ತಿಗೆ ಒಪ್ಪನ, ಬ್ಯಾರೆ ಮನೆಯಿಂದ ಬಂದ ಹೆಣ್ಮಗಳು ಅತ್ತಿ ಮಾವ ಸಲಿಗಿಲ್ಲ, ನನಗೆ ಅವ್ರ ಜೊತೆ ಇರೋದಾಗೋದಲ್ಲ ಅಂತಾಳೆ, ಬೇರೆ ಇರ್ತೀನಿ ಅಂತಾಳ ಅಂದ್ರೆ ಇರ್ಬೋದೇನೋ ಅನ್ನೋನು. ಆಕಿಗೆ ಅತ್ತಿ ಮಾವ ಬೇಡ ಅಂದ್ರೆ ಇವಂಗ ತಂದೆ ತಾಯಿ ಯಾಕೆ ಬೇಡ? ಇವಂಗ ಗೊಮಟೇಶ್ವರ ಉದ್ದಕ್ಕೆ ಬೆಳ್ಕೊಂಡು ನಿಂತಿರ್ತಾನ. 5 ಬಳ್ಳು ಸವಾ ಮಾಡಿ ಉಣಿಸಿ ತಿನಿಸಿ ಬೆಳೆಸಿ ದೊಡ್ಡವನ್ ಮಾಡಿರ್ತತೆ ಅಲ್ಲಿ ಇವನ್ನ ಉಪವಾಸ ವನವಾಸ ಇದ್ದು. ಇವಂಗ ಅಪ್ಪ ಅವ ಯಾಕೆ ಬೇಡ ಹಂಗಾರ? ಇವಂಗ ಅಪ್ಪ ಅವ ಬೇಡ, ಆಕಿಗೆ ಅತ್ತಿ ಮಾವ ಬೇಡ ಅಂದ್ರೆ ಮುದುಕ್ರೆ ಎಲ್ಲಿ ಹೋಗ್ಬೇಕು ಹಂಗಾರ? ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದಂದ್ರೆ ದೊಡ್ಡ ದೊಡ್ಡ ಊರಾಗ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚಾಗ್ಯಾವ. ನಾ ಬೈತಿದ್ದೆ, ವೃದ್ಧಾಶ್ರಮದವ್ರಿಗೆ ಬೈತಿದ್ದೆ. ಆದ್ರೆ ಈಗ ನನಗೆ ಅನಿಸ್ತದ, ಪುಣ್ಯಕ್ಕೆ ಒಪ್ಪತ್ತು ಕೂಡರ ಹಾಕ್ತಾರಲ್ಲಪ್ಪ ಅವರು ಅಂತ ಹೇಳಿ. ಎಷ್ಟು ದುರಂತದ ಅಂದ್ರೆ ಪರಿಸ್ಥಿತಿ ಸರ ಕುಮಾರಗೌಡ್ರ. ಎಂಥ ಪರಿಸ್ಥಿತಿ ಅಂದ್ರೆ ಅತ್ತಿ ಮಾವೊಂದು ಕೋಟಿ ಗಂಟ್ಲೆ ಆಸ್ತಿ ಇರೋದ್ಲಕ್ಕ, ಇಂಥ ಸ್ವಸ್ಥರದಾರಲ್ಲ, ನಿನ್ನ ಕೋಟಿನೂ ಬೇಡ, ನಿನ್ನ ಮುಟ್ಟಿ ಸೇವಾ ಮಾಡೋದು ಬೇಡ ಅಂತಾರ. ನೀವೇನ್ ಮಾಡೋರು ಹೇಳ್ರಿ? ನಿಂದು ಕೋಟಿ ಆಸ್ತಿ ಐತೆ ಅಂದ್ರೆ ನಮಗ್ ಬೇಡಪ್ಪ, ನಿನ್ನ ಮುಟ್ಟೋದು ಬೇಡ, ನಿನ್ನ ಸೇವಾ ಮಾಡೋದು ಬೇಡ. ಈ ಪರಿಸ್ಥಿತಿ ತಂದು ನಮ್ಮ ಕೌಟುಂಬಿಕ ಈ ವ್ಯವಸ್ಥೆ ಛಿದ್ರ ಆಗಿ ಹೋಗ್ಯದಲ್ಲ, ನಮ್ಮ ಸಂಬಂಧಗಳು ಹಿಂಗ ಛಿದ್ರ ಆಗಿ ಹೋಗ್ಯಾವಲ್ಲ. ಮಕ್ಕಳು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸೋ ಮುಂದೆ ತಾಯಿ ಮಗಳು ತೆಕ್ಕಿಕೊಂಡು ಬೋರಾಡಿ ಅಳವು. ಅಂತಹ ಕಷ್ಟದ ಸಂದರ್ಭದೊಳಗೂ ಸಹಿತ ನಮ್ಮವ್ವ ಮಗಳಿಗೆ ಏನ್ ಹೇಳಿ ಕಳಿಸ್ತಿದ್ರು ಗೊತ್ತಲ್ಲ? ಕರಿಸೀರಿ ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ, ಕರಿಸೀರಿ ಉಡಬ್ಯಾಡ ಕಡಿವಾಣ ಬಿಡಬ್ಯಾಡ, ನಡುವೋಣ್ಯಾಗ ಅಳಬ್ಯಾಡ, ನಡುವೋಣ್ಯಾಗ ಅಳಬ್ಯಾಡ, ನನ್ನ ಮಗಳ ತವರಿಗೆ ಮಾತು ತರಬ್ಯಾಡ, ಎಳೆಗರು ಮಗಳಲ್ಲ ಎಂದ ತವರಿಗೆ ನೀನು ಕೆಟ್ಟ ಹೆಸರು ತಂದೆ, ಅಂದು ನಿನ್ನ ಪಾಲಿಗೆ ಮನೆ ಇಲ್ಲ ಅಂತ ತಾಯಿ ಹೇಳಿ ಕಳಿಸ್ತಿದ್ಲು. ಕಣ್ಣೀರ್ ಹಾಕೋತ ಆ ಮಗಳು ಹೊರಟು ಹೋಗಿ ಬಿಡ್ತಿದ್ಲು. ಇವತ್ತು ಯಾವ ಮಗಳು ಕಣ್ಣೀರ್ ಹಾಕುವಂತ ಗಂಡನ ಮನೆಗೆ ಹೋಗ್ತಾಳ ಹೇಳ್ರಿ ನೋಡೋಣ? ಬಹಳ ಹಡದ ಕಿಚ್ಚಿಗೆ ಹಡದ ತಾಯಿ ಕಣ್ಣೀರ್ ಹಾಕಾಳ, ಮಗಳು ಮಾತ್ರ ಅವ್ರ ಹೋಗ ಬುದ್ಧಿ ಹೇಳಿ ಹೋಗ್ತಾಳ, ಧೈರ್ಯ ಹೇಳ್ತಾಳ, ನೀ ಅಳಬೇಡವ, ನೀ ಅಳಬೇಡ ನೋಡ್, ನಾ ಗಂಡನ ಮನೆಗೆ ಹೋದ್ ಕೂಡಲೇ ಬೇರೆ ಮನೆ ಮಾಡೇ ನೀನು ಕರೆಸ್ಕೊಂತೀನಿ, ನೀ ಅಳಕ್ ಹೋಗ್ಬೇಡ. ಇದನ್ನ ಸ್ವಲ್ಪ ನಾವೆಲ್ಲರೂ ಆಲೋಚನೆ ಮಾಡಬೇಕು. ನಮ್ಮ ಮಕ್ಕಳಿಗೆ ಈ ಸಂಸ್ಕಾರ ನಾವು ಅವರು ಸಣ್ಣಂದಿರ್ತ ನೋಡ್ತಾರ್ರಿ ಕಣ್ಮುಟ್ಟ. ನೀವು ಹೇಳೋದ ಬೇಡ. ಈ ಸ್ವಾಮಿಗಳು ಬಂದಿದ್ರಲ್ಲ, ಇಲ್ಲಿ ಸ್ವಾಮಿಗಳು ಬಂದ ಕೂಡಲೇ ಅಧ್ಯಕ್ಷರು ಹೋಗಿ ನಮಸ್ಕಾರ ಮಾಡಿದ್ರು, ಹಿಂದ್ಗುಂಟು ಎಲ್ಲರೂ ದರ ಹಂಗ ತಾಯಿ ತಂದಿ ಹೆಂಗ ನಡ್ಕೊಂತಾರ ಹಂಗ ಹೋಗಿ ಸ್ವಾಮಿಗಳ ಹತ್ರ ನೀವು ಮಠಕ್ಕೆ ಕರ್ಕೊಂಡೋಗಿ ನೀವು ನಮಸ್ಕಾರ ಮಾಡಿದ್ರೆ ನಿಮ್ಮ ಮಕ್ಕಳಿಗೆ ನಮಸ್ಕಾರ ಮಾಡೋದು ನೀವು ಹೇಳೋದು ಬೇಡ, ತಾವು ನಮಸ್ಕಾರ ಮಾಡ್ತಾವ. ನೀವು ಅತ್ತಿ ಮಾವನ್ ಚಂದಾಗಿ ಜೋಕಾನ ಮಾಡಿದ್ರೆ ಅಂದ್ರೆ ನಮ್ಮ ಮಕ್ಕಳು ಅದನ್ನ ಮಾಡ್ತಾವ. ಕಟ್ಟಿ ಕುಂದ್ರದ ಮಕ್ಕಳು ಬಂದ ಕೂಡಲೇ ಬಾರ್ಲಿ ಇಲ್ಲೇ ನಿಮ್ಮವ್ರು ರೊಟ್ಟಿ ಸುಡಕತ್ತೇಳ ಚುಟ್ಟ ಹಚ್ಕೊಂಡ್ ಹೋಗಿದ್ದು ನಾನು. ಆ ಚುಟ್ಟ ತಗೊಂಡು ಹೋಗಿ ಒಲೆಯಾಗ ಹಿಂಗ ಹಚ್ಚಿರ್ ಹತ್ತತೇನ್ರದ 2 ಜುರಿ ಜಗ್ಗಿದ್ರ ಅವಾಗ ಅದ್ರದ ಹಾ ಅಂತಾನವ ರುಚಿ ಹತ್ತಿ ಬಿಡತೈತೆ. ಮರದಿವ್ಸ ಅವ್ರ ಅಪ್ಪ ಹೇಳೋದ ಬೇಡ, ಇವನ ಅವಕ್ಕನಪ್ಪ ಚುಟ್ಟ ಹಚ್ಕೊಂಡ್ ಬರ್ತಿಂತ ಅಂತಾನ. ಹೌದಾ? ಅಪ್ಪ ಅಂಗಿ ಕಳೆದು ಗೂಟಕ್ಕೆ ಹಾಕ್ತಾನ, ಬಸಲಕ್ಕೆ ಮುಖ ತೊಳ್ಯಾಕ್ ಹೋದ್ರ ಮಗ ಕೈ ಹಾಕ್ತಾನ ಕಿಸೆದಾಗ. ಏನ್ ಸಿಗ್ತತಿ? ಚುಟ್ಟದ ಕಟ್ಟು ಕಡ್ಡಿ ಪಿಟಿಕೆ. ನೀವು ಅದ್ರ ಬದ್ಲಿನ ಚಂದನ ವಚನದ ಪುಸ್ತಕ ಇಡ್ರಿ, ಸಣ್ಣದೊಂದು 4 ಚಾಕ್ಲೇಟ್ ಇಡ್ರಿ, ತಿಂದ್ರ ಮಗ್ಗ ಹೊಟ್ಟೆ ತುಂಬತದ, ಓದಿದ್ರ ಮಗ್ಗ ಜ್ಞಾನ ಬರ್ತದ. ನೀವ ಕಡ್ಡಿ ಪಿಟಿಕೆ ಚುಟ್ಟ ಇಟ್ರಿ ನಿಮ್ ಮಗ ಹೆಂಗ್ ಬಿಡ್ತಾನ್ರಿ? ಚುಟ್ಟ ಸೇದ ಚಲೋ ಅಲ್ಲೇ, ಅದ ಸೇದಬಾರದು, ಆರೋಗ್ಯಕ್ಕೆ ಒಳ್ಳೇದಲ್ಲ ಅದಂತ ಸೇದಿಕೊಂತ ನೀವು ಹೇಳಿದ್ರಿ ಅಂದ್ರ ಮಕ್ಕಳ ಮೇಲೆ ಪರಿಣಾಮ ಆಗಂದ್ರೆ ಎಲ್ಲಿಂದ ಆಕತಿ? ನನ್ನ ಮಗ ಬುದ್ಧಿವಂತ ಆಗ್ಬೇಕು, ನನ್ನ ಮಗ ಆರೋಗ್ಯವಂತ ಇರ್ಬೇಕು, ನನ್ನ ಮಗಳು ತನ್ನ ಅತ್ತಿ ಮಾವನ್ ಚಂದಾಗಿ ನೋಡ್ಕೋಬೇಕು ನಂಗಿದ್ರೆ ನಾನು ನನ್ನ ಅತ್ತಿ ಮಾವನ್ ಚಂದಾಗಿ ನೋಡ್ಕೋಬೇಕು. ನಾ ಚುಟ್ಟ ಸೇದದ್ ಬಿಟ್ರೆ ನನ್ನ ಮಗ ನನಗೆ ಹೇಳೋ ಅಧಿಕಾರ ಇರ್ತತಿ. ನಾವು ಅದನ್ನ ಮಾಡಂಗಿಲ್ಲಲ್ಲ. ಅದಕ್ಕೆ ಹಿರಿಯರು ಕೂಡ ಒಂದರಿಂದ ಹಂಗ ಒಬ್ಬ ಹುಡುಗ ಇಂಥದೊಂದು ಹುಡುಗ ಸಾಲಿ ಬಿಟ್ಟು ಮನೆಗೆ ಹೊಂಟಿತ್ತು. ಮನೆಗೆ ಹೋಗೋ ಮುಂದ ಊರ್ ಬಟ್ಟಿಗೆ ದೊಡ್ಡ ಮನಿ ರೀ, ಮತ್ತ ಮನೆಯವ್ರು ಎಲ್ಲರೂ ಹಿಂಗ ಅಂದ್ರೆ ಇನ್ನು ಸುದ್ದಿರು ಅಂದ್ರೆ ಯಾರು ಇರ್ತಾರ? ಹೌದಿಲ್ಲ? ಅದಕ್ಕೆ ಸುಧಾರಣೆ ನನ್ನಿಂದ ಆಗ್ಬೇಕು.
ಮನೆಯೊಳಗ ಅತ್ತಿ ಮಾವನ ಪ್ರೀತಿ, ಎಲ್ಲಿ ಪ್ರೀತಿ ಇರುವುದಿಲ್ಲ ಅಲ್ಲಿ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ, ಶಾಂತಿ ಇರುವುದಿಲ್ಲ. ಅತ್ತಿ ಸ್ವಸ್ಥರು ಒಬ್ರು ಕಂಡ್ರೆ ಒಬ್ರು ಆಗೋದಿಲ್ಲ. ಅದ್ರಾಗ ಇವ್ರು ದಾರಿ ನೋಡ್ಕೊಂತ ಕುಂತು ಬಿಡ್ತಾರ. ಮುದುಕಿ ಯಾವಾಗ ಹಾರತೈತಿ, ಯಾವಾಗ ಹಾರತೈತಿ, ಯಾವಾಗ ಹಾರತೈತಿ, ಯಾರಿಗೆ ಹೇಳ್ಬೇಕು? ಒಂದು ಹೆಣ್ಮಕ್ಳಿಗೆ ಆಸೆ ಏನಂದ್ರೆ ನನ್ನ ತವ್ರ ಮನೆ ಅನ್ನೋದು. ಹೋಗ ಅಲ್ಲಿ 8 ಎತ್ತಿನ ಕಮತೈತಿ ನಮ್ಮ ಅಣ್ಣ ತಮ್ಮರದು, 8 ಅಂಕಣ ಪಡಿಸಾಲಿ ಕೂರಿಗೆ ಹಿಂದ ಕೂರಿಗೆ ಗಿಳಿ ಹಿಂಡ ಆಡಿದಂಗೆ ಆಡ್ತಾವ. ನನ್ನ ತವ್ರ ಮನೆಗೆ ಹೊಕ್ಕಿ ನಿಂದೇನಾದಿತ್ತು ಹೋಗಂತಾಳೆ. ಅಯ್ಯ ಹೋಗಯ್ಯವ, 8 ಅಂಕಣ ಪಡಿಸಾಲಿನೂ ಅದಾವು, 8 ಎತ್ತಿನ ಕಮತಾನ ಐತಿ. ಓಸರು ಬೇರೆ ಆಗ್ಯಾರ ನೋಡು, ಒಬ್ಬೊಬ್ರಿಗೆ ಒಂದೊಂದು ಅಂಕಣ ಬಂದವು. 8 ಎತ್ತು ಒಬ್ಬೊಬ್ಬಂಗೆ 1 ಎತ್ತು ಬಂದವು. ಕೂರಿಗಿಂದ ಕೂರಿಗೆ 1 ಎತ್ತಿನ ಕೂಡ ಒಂದು ಕ್ವಾಣಗರ ಹೂಡ್ಯಾನ. ಇದು ನಿನ್ನ ತವ್ರ ಮನೆ. ಒಳಗೆ ಬರೋರು ಯಾರು ಇಲ್ಲಲ್ಲ. ಅದಕ್ಕೆ ಜೀವಕ್ಕ ಬಂದಾರ ತಂದೆ ಯಾರ ತಾಯಾರ, ಮೈದನರಾರ ಮಗನಾರ, ಮೈದನರಾರ ಮಗನಾಗ ಸಾವಾಗ ಕೈ ಹಿಡಿದ ಗಂಡ ಕಡೆಗೆ ಅದ. ಬದುಕಿಷ್ಟ ಐತಿ, ಕಥೆ ಇಷ್ಟ ಐತಿ. ಅದ್ರ ಸಲುವಾಗಿ ನಾ ಏನಂತೀನಿ ಅಂದ್ರೆ, ನಾವಿರುತ್ತನ ಸಂಸಾರದೊಳಗೆ ಒಬ್ಬರೊಬ್ಬರು ಪ್ರೀತಿಯಿಂದ ಇರೋಣ. ಒಂದು ಪ್ರೀತಿ ನಾವು ಹಂಚಿಕೊಂಡು ಬದುಕಬೇಕಾಗಿರುವಂಥದ್ದು. ಸಂಸಾರ ಮನುಷ್ಯನಿಗೆ ಹೀಗೆ ಬಂಧನ ಇರ್ತದಲ್ಲ. ಒಬ್ಬ ಹುಲಿ ಅಟ್ಟಿಸ್ ಆ ಕಂಟಿಯೊಳಗೆ ಒಂದು ಜೇನು ಗೂಡಿಟ್ಟಿತ್ತು. ಹಿಂಗೆ ಅಳಗಾಡಿಸ್ದಂಗಾಗಿ ಜೇನು ತುಪ್ಪ ತಟ 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 ಬೀಳಕತ್ತು, ಹಣಿ ಮ್ಯಾಗ ಬಿದ್ದು, ಮೂಗಿನ ಮ್ಯಾಗ ಬಿದ್ದು, ಹಿಂಗೆ ನಾಲಿಗೆ ಮ್ಯಾಗ ಬರಾಕತ್ತು. ನೋಡ್ತಾನ, ರುಚಿ ಹತ್ತು, ಜುರು 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 ಸೀಪಾಕತ್ತೇನ. ಮ್ಯಾಗ ಇಲಿ ಕಡಿತೈತೆ ಅನ್ನೋದು ಮರೆತ, ಕೆಳಗೆ ಹಾವು ಚೋಳು ಅದಾವ ಅನ್ನೋದನ್ನು ಮರೆತ. ಇನ್ನೊಂದು ಕ್ಷಣದೊಳಗೆ ಏನ್ ಹಾಕಿ ಅಂತ ಗೊತ್ತಿಲ್ಲ, ಜೇನು ತುಪ್ಪ ಸವಿ ಹಾಕಿನಿ ಅಂತ. ಅದಕ್ಕೆ ಜೇನು ತುಪ್ಪ ಸವಿಯುವ ಮನುಷ್ಯನಿಗೆ ಎಚ್ಚರಿರ್ಬೇಕು. ಮ್ಯಾಲೆ ಕಂಟಿ ಕಡೆಯಕ್ಕೆ ಹತ್ತದ, ಕೆಳಗ ಚೋಳು ಹಾವು ಅದಾವ ಅನ್ನೋ ಎಚ್ಚರಿದ್ರೆ ಹೆಂಗ ಪಾರ ಆಗ್ಬೇಕು ಅನ್ನೋದು ತಿಳಿದಿತ್ತು. ಒಮ್ಮೆ ಸಿಕ್ಕಿ ಹೊರಗೆ ಬರೋದು ಕಷ್ಟ. ನಮಗೆ ಈಗ ನೋಡ್ರಿ ಮಿರ್ಚಿ ಕೊಟ್ರು, ಈ ಕೊಟ್ಟೂರು ಭಾಗಕ್ಕೆ ಬಂದ್ಬಿಟ್ರೆ ಪ್ರಸಿದ್ಧ ಮಿರ್ಚಿ. ಏನು ಮಿರ್ಚಿ ಅವು ಈಗ ಆ ಹಾಡು ಒಳಗೆ ಸಿಕ್ಕಾವ, ಅದ್ರ ಮ್ಯಾಗ ಅದನ್ನ ಸೀಳ್ಕೊಂಡು ಮ್ಯಾಗ ಬರಬೇಕು. ಆ ನಮನಿ ಪರಿಸ್ಥಿತಿ ತಂದಿಟ್ರು ಅವರು. ಅವು ಬ್ಯಾಡ ಅನ್ನಕ್ಕಾಗೋದು. ನೋಡಿದ್ರ ತಡೆ ಹೆಣಾಕಂಡ್ರೆ ದುಃಖ ನಿಲ್ಲೋದಲ್ಲ ಅಂತ. ಅವು ನೋಡಿದ್ರ ಒಲ್ಲೆ ಅನ್ನಿಸ ಅನ್ನಕ್ಕ ತಿಂದೆವು. ಅಲ್ಲಿ ಈ ಮಿರ್ಚಿನ ಇಲಿ ಹಿಡ್ಯಾಕ, ಇಲಿ ಬಲ್ಯಾಗ ಹಾಕ್ತಾರಲ್ರಿ. ಅವು ಹಂಗ ಬಂದು ಬೀಳಂದ್ರೆ ಬೀಳುದಿಲ್ಲ, ವಾಸನೆಗೆ ಬರ್ತಾವ. ಇಲಿ ಬಂದು ಒಳಗೆ ಹೋಗಿ ಹಿಂಗ ಮಿರ್ಚಿ ಹಿಡಿದು ಹಿಂಗೆ ಜಗ್ಗಿದ ಕೂಡ ಹೊರಗೆ ಟಕ್ ಅಂತ ಬಾಗಿಲು ಮುಚ್ತತಿ. ಯಪ್ಪೋ ಅಂತ ಏನೋ ಆತಂತ ಹೊಳೆ ನೋಡಿದ್ರೆ ಹೊರಗೆ ಹೋಗಕ್ಕೆ ದಾರಿನೇ ಇಲ್ಲ. ಮಿರ್ಚಿರ ರಗಡದವು. ಹೊರಗೆ ಬಾಗಿಲಾನ ಬಂದು ಇದ ವಾಸನೆ ಹಿಡ್ಕೊಂಡು ಇನ್ನೊಂದು ಇಲಿ ಓಡಿ ಬರ್ತತಿ. ಬಂದು ನೋಡ್ತತಿ, ಬಲಿಯಾಗ ಅದ್ರ ತುಂಬ ಮಿರ್ಚದವ, ಇಲೆಪ್ಪ ಒಬ್ಬನ ಅದಾನ. ಇಲ್ಲಿ ಏನ್ ಚಾನ್ಸ್ ಒಂದು ಅಂತತಿ. ಅದು ನಾನು ಒಳಗೆ ಹೋಗಿ ಮಿರ್ಚಿ ಹೊಡಿಬೇಕು ಅಂತ ಒಳಗೆ ಹೋಗ್ಬೇಕಂತತಿ. ಒಳಗೆ ಹೋಗಕ್ಕೆ ದಾರಿನೇ ಇಲ್ಲ. ಎಲ್ಲೇ ಹೋಗೈತಿದಂದು ಸುತ್ತಾಡ್ತೈತಿ, ನೋಡಿದ್ರೆ ದಾರಿಲ್ಲ. ಅವಾಗ ಒಳಗಿನ ಇಲಿ ಹೊರಗಿನ ಇಲಿಗೆ ಹೇಳ್ತೈತಿ, ಲೇ ತಮ್ಮ ಒಳಗೆ ಬರಬಾರ್ಲಿ ಅಪ್ಪ. ಒಮ್ಮೆ ಬಂದು ಹೊರಗೆ ಹೋಗಂಗ ಇಲ್ಲ, ಬರಬಾಡ್ಲೇ ತಮ್ಮ ಅಂತ ಒಳಗಿಂದ ಹೊರಗೆ ಹೇಳ್ತೈತಿ. ಹೊರಗಿಂದ ಏನಂತತಿ, ಬೀಗನಾಗಿ ಬರಬೇಕು, ತವ್ರ ಮನೆ ಲೈಸೆನ್ಸ್ ರಿನ್ಯೂವಲ್ ಆಗ್ಬೇಕು, ತಿಜುರಿ ಕೀಲಿ ಕೈ ನನ್ನ ಕೈಯಾಗಿ ಸಿಗಬೇಕು ಅಂತಾರ. ಸಿಟ್ಟು ಗೆದ್ದು ತವ್ರ ಮನೆಗೆ ಹೆಣ್ಣು ಕೊಡ್ತಾರ ಅವರು. ಯಾವಾಗಕ್ಕೆ ನನ್ನ ಕೇಳಕ್ಕೆ ಅಂತ. ಮತ್ತೆ ಅಷ್ಟ ಹಕ್ಕ ಅಣ್ಣತಮ್ಮರಿಗೆ ಇರ್ತೈತಿ. ಎಲ್ಲ ಅಣ್ಣತಮ್ಮರು ಕೆಟ್ಟವ್ರು ಇರ್ತಾರಂತಲ್ಲ. ಒಂದು ಮುಂಜಾನಿಂದ ಒಬ್ಬ ಹೊಂಟಿದ್ದನ್ರಿ, ನಿಮ್ಗೆ ಹೇಳ್ತೀನಿ. ಅಕ್ಕನೂರಿಗೆ ಹೊಂಟಿದ್ದ. ತಮ್ಮ ಅನ್ಬೇಕ, ಅಕ್ಕನೂರಿಗೆ ಹೊಂಟಿನಿ. ಏನು ಜೀವ ಅಕ್ಕನ ಮ್ಯಾಗ ಅನ್ಬೇಕು. ಅಕ್ಕನ ಮ್ಯಾಗಲಿ ಜೀವ ಅಲ್ರಿ ಅದ. ಅಕ್ಕನ ಹಿಂದೆ ಒಂದು ಬೇರೆ ಜೀವ ಇತ್ತು. ಇವ ಹೊಂಟಿನ ಹಂಗ ಅಕ್ಕನೂರಿಗೆ ಹೊಂಟೀನಿ. ಅಷ್ಟು ದೂರ ಬರೋ ತಮ್ಮನ್ ನೋಡಿ ಅವ್ರ ಅಕ್ಕ ಅಂತಾಳ, ಬಂದೆ ನನ್ನ ಮಗನ, ನೀರು ತರ್ತೀನಿ ಅಂತ ಒಳಗೆ ಹೋದ್ಲು. ಇವ ಮನೆ ಬಾಗಿಲಿಗೆ ಬಂದ. ಮಾವು ಬಂದು ಜಬರಿಸಿ ಮಗಳನ್ನ ಒಳಗೆ ಕಳಿಸಿಬಿಟ್ಟಿದ್ದಾವ. ನಾ ಮನೆಗೆ ಬಂದ್ರೆ ನಮ್ಮ ಮಾವ ತನ್ನ ಮಗಳು ಒಳಗೆ ಕಳಿಸಿದ್ನಿಲ್ಲ ಅಂತ ಅಳಿಯ ಸೆಟ್ಕೊಂಡಿದ್ದ. ಅಕ್ಕ ನೀರು ಕೊಡಾಕ್ ಬಂದ್ರೆ ಬ್ಯಾಡ ಅಳವ ಅಂದ. ಯಾಕ ಯಪ್ಪ ಅಂದ. ನಿಮ್ಮೂರಿಗೆ ಬರಮಂದ, ನಿಮ್ಮೂರು ಮುಂದಲ್ಲ ಹೊಳೆಯಾಗಿ ಈಶಾಡಿ ಬಂದು ದೇವಳ ಬ್ಯಾಡ ಅಂದ. ಉಂಡು ಹೇಳಂದ ಸೆಟ್ಕೊಂಡ್ಬಿಟ್ಟಿದ್ದ. ನಾ ಬಂದ್ರೆ ತನ್ನ ಮಗಳು ಒಳಗೆ ಕಳಿಸಿದ. ನಮ್ಮ ಡಿಗ್ನಿಟಿ ಅಂಡರ್ ಎಸ್ಟಿಮೇಷನ್ ಮಾಡಿದ ನಮ್ಮ ಮಾವ. ಉಂಡು ಹೇಳಂದ ಅವ್ರ ಅಕ್ಕ. ಅಲ್ವಾ, ಉಂಡಿವಿ ತಿಂದಿವಿ ಎಲ್ಲ ಆಗೈತಿ. ಏನೋ ಒಡ ಹುಟ್ಟಿದಕ್ಕೆ ಅಕ್ಕ ನೋಡ್ಬೇಕು ಅನಿಸ್ತು, ಬಂದೇನಿ, ಉಣ್ಣಾಕ್ ಬಂದೇನೇನ ಒಲ್ಲೆ ಮಗ್ಗಲ ಮನೆ ದ್ಯಾಮಕ್ಕ. ಯಾಕ ನಿಂಗ ಹೋಗ್ಕನ ಮನೆಗೆ ಬಂದಕ್ಕೆ ಇವ್ನು ನೋಡಿ ಅಂತ ತಂಗಿ, ನಿಮ್ಮ ತಮ್ಮ ಯಾಕೆ ಶೆಟ್ಕೊಂಡಂಗೆ ಕಾಣ್ತೈತೆ. ತಮ್ಮ ಯಾಕೆ ಶೆಟ್ಕೊಂಡ? ಅಕ್ಕ ಹೇಳ್ತಾಳ, ಸಣ್ಣ
ಬಾಳೆ ಮಾಡಿದ್ರೆ ಅಕ್ಕಗೆ ತಮ್ಮನ ಮನೆ ಉಳಿತು, ತಮಗೆ ಅಕ್ಕನ ಮನೆ ಉಳಿತು. ನಮ್ಮ ಬದುಕಿರೋದು ಒಂದ್ರ ಮೇಲೆ, ಅದು ಯಾವುದು? ಅದು ಪ್ರೀತಿ. ಆ ಪ್ರೀತಿಯನ್ನು ಹಂಚಿಕೊಂಡು ನಾವು ನೀವೆಲ್ಲರೂ ಸುಖವಾಗಿ ಬದುಕೋಣ ಅಂತ ಹೇಳ್ತಿ. ಜಾನಪದ ಏನದ, ಅದಕ್ಕೆ ಆರಂಭನೂ ಇಲ್ಲ ಮುಕ್ತಾಯನೋ ಅನ್ನೋಂಥದ್ದಿಲ್ಲ. ನನ್ನ ನೆನಪಿಗೆ ಸಿಲುಕಿದ 4 ಮಾತುಗಳನ್ನು ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನವನ್ನು ಮಾಡೀನಿ. ಈ ಊರೊಳಗೆ ಬಹಳ ಒಳ್ಳೆ ಸಂಸ್ಕಾರ ಅದ. ಎಷ್ಟು ಶಾಂತವಾಗಿ ಕೂತೀರಿ. ಏನು ಕಾಲೇಜ್ ನನ್ನ ಕೈಯಾಗಿ ಕೊಟ್ರ ಸೇವಾರತ್ನ ಅಂತಾನೆ ಹೆಸರಿಡ್ಬೇಕು. ಪರಶುರಾಮ ನಾಗೋಜಿ ಏನು ಸೇವಾ ಮನೋಭಾವನೆ ಅದ ಹುಡುಗನಿಗೆ. ಅಂತಹ ಮಕ್ಕಳು ಎಲ್ಲರಲ್ಲಿಯೂ ಆ ಥರದ ಭಾವನೆಗಳು ಬಂದು ಅಂತಂದ್ರೆ ನಿಜವಾಗಿ ಕೂಡ ಅವ್ರದ ಕೈಯ ತಯಾರಾಗುವಂಥ ವಿದ್ಯಾರ್ಥಿಗಳು ಹಾಗೆ ಆಗ್ತಾರೆ. ಒಳ್ಳೆಯ ಸಂಸ್ಕಾರದ ಈ ಗ್ರಾಮದ ಜನತೆಗೆ, ನಿಮಗೆಲ್ಲರಿಗೂ ನನ್ನ ಮಾತುಗಳನ್ನ ಬಹಳ ಶಾಂತ ರೀತಿಯಿಂದ ಕೇಳಿದಂತ ತಮಗೂ NSS ಘಟಕ ಆಗಿದೆ. ಅದಕ್ಕೆ ನಾವು ಬಹಳ ಸಂದರ್ಭದೊಳಗೆ ರೈತರಿಗೆ ಬರುವಷ್ಟು ಕುತ್ತು ಯಾರಿಗೆ ಬರುವುದಿಲ್ಲ. ನಮಗೆ ಸಹನೆ, ತಾಳ್ಮೆ, ಸಮಾಧಾನ ಈ ಗುಣ ಪರಮಾತ್ಮ ರೈತರಿಗೆ ಹಾಕೇ ಕಳಿಸ್ಯಾನ. ಆ ಸಹನೆ ತಾಳ್ಮೆಯನ್ನು ಈ ವರ್ಷ ನನಗೆ ತೊಂದರೆ ಆದ್ರೂ ಕೂಡ ಮರು ವರ್ಷಕ್ಕಾದ್ರೂ ನನಗೆ ಏನಾದ್ರೂ ಬಂದಿತ್ತು ಅನ್ನುವಂಥ ತಾಳ್ಮೆನ ನಾನು ಬದುಕಬೇಕು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಕೃಷಿ ಸಂಪದ ಅನ್ನುವಂಥದ್ದನ್ನ ವಿಚಾರ ಸಂಕಿರಣ ಇಟ್ಕೊಂಡು ನೀವು ಇವತ್ತು ಈ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದಲ್ಲಿ ಇದನ್ನ ಇಟ್ಕೊಂಡು ಬಹಳ ಒಳ್ಳೆ ಕೆಲಸ ಮಾಡ್ರಿ. ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು, ನಮಗೆ ಸ್ವಾತಂತ್ರ್ಯ ಸಿಕ್ಕಾಗ್ಲಿಂದನೂ ಕೂಡ ಸರ್ ಆ ಮಾತು ಹೇಳಿದ್ರು. ಇವತ್ತಲ್ಲ ಅವತ್ತನೇ ಈಗೇನು 11,500 ಕೋಟಿ ಎಂತ ಮೋದಿ ಸರ, ನೀರವ್ ಮೋದಿ, 9,000 ಕೋಟಿ ವಿಜಯ ಮಲ್ಯ, ಇಂಥವ್ರು ಒಂದು ಲಿಸ್ಟ್ ಐತಿ, ದೊಡ್ಡ ಲಿಸ್ಟ್ ಐತಿ, ಹೆಸರು ಬರಲಾರದು ಬಹಳ ಮಂದಿ ಇದಾರೆ. ಇಂಥವ್ರ ದುಡ್ಡು ಯಾರ್ದದು? ಕಷ್ಟಪಟ್ಟು ದುಡಿದಂತಹ ರೈತರು ಏನು ಅವರು ತಮ್ಮ ಬೆವರಿನಿಂದ ದುಡಿದು ಬ್ಯಾಂಕಿಗೆ ಇಟ್ಟರಲ್ಲ ಅಂತ ತಗೊಂಡು ಓಡಿ ಹೋದ್ರು ಅವರು. ಅಲ್ಲಿ ಈ ಇಂಡಸ್ಟ್ರಿಗಳ ಮೇಲೆ ಅದನ್ನ ಪ್ರಯೋಗ ಮಾಡೋದ್ರ ಬದಲಿ ಈ ನೆಲದ ಮೇಲೆ, ಈ ಭೂಮಿ ಮೇಲೆ, ಈ ಮಣ್ಣಿನ ಮೇಲೆ, ರೈತರ ಮೇಲೆ ಅದನ್ನ ಆ ಸಾಧನೆಯನ್ನ ಮಾಡಿ ತೋರಿಸಿದ್ರೆ ಎಂದೋ ಏನೋ ನಮ್ಮ ದೇಶ ಸುಧಾರಣೆ ಆಕ್ಕೈತಿ. ಇವತ್ತಿಗೂ ಕೂಡ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು, ಎಲ್ಲಿವರೆಗೆ ನಮ್ಮ ಹಳ್ಳಿಯ ರೈತನ ಬದುಕು ಸುಧಾರಣೆ ಆಗೋದಿಲ್ಲ ಅಲ್ಲಿವರೆಗೆ ಈ ದೇಶದ ಸುಧಾರಣೆ ಖಂಡಿತವಾಗಿಯೂ ಆಗೋದಿಲ್ಲ. ನೋಡ್ರಿ, ಇಷ್ಟೆಲ್ಲ ಅದಾವಲ್ಲ, ಇವನ್ನ ಸಂಘಟಕರು ಇಟ್ಟಾರ ಕಾಣದತ್ತು ರಾಷ್ಟ್ರೀಯ ಸೇವಾ ಯೋಜನೆಯವರು. ಚಕ್ಕಡಿ ಗಾಲಿದಾವ, ಕುಂಟೆ ಐತಿ, ಇಲ್ಲಿ ಕುಡುಗೋಲ್ ಇಟ್ರಿ, ಅದ ಸಲಿಕೆ ಐತಿ. ಈಗಿನ ಹುಡ್ರಿಗೆ ಕೇಳ್ರಿ ಅದ್ರ ಹೆಸರು ಸಹಿತ ಹೇಳಕ್ ಬರೋದಲ್ಲ. ನಿಮಗೆ ನಾವು ಒಂದು ಮಾತು ಕೇಳ್ತೇನೆ. ಈ ನಗ ಹಾಸಿದವ ಕಂಬಾರವ, ಚಕ್ಕಡಿ ಗಾಲಿಗೆ ಹಳಿ ಬಿಡದವ ಅವ ಕಂಬಾರವ, ಕೂರಿಗೆ ತಾಳ ಹಾಸಿದವ, ಆ ಶೆಡ್ಡಿ ಮಾಡಿ ಕೊಟ್ಟವ ಕಂಬಾರವ. ಒಬ್ಬ ರೈತಗ ಒಂದು ವರ್ಷಕ್ಕೆ ಕೃಷಿ ಕೆಲಸಕ್ಕೆ ಏನೇನು ಬೇಕು ಈ ಎಲ್ಲ ಸಲಕರಣೆಗಳನ್ನ ಈಗ ಇದು ಕುಡುಗೋಲು ಮೊದಲು ಮಾಡಿ, ಬಾಯಿಗುದ್ಲಿ ಮೊದಲು ಮಾಡಿ, ಸಲಿಕೆ ಮೊದಲು ಮಾಡಿ ಕಂಬಾರವ ಮಾಡಿಕೊಟ್ಟಾನ. ನಾ ಈಗಿನ ಕೇಳದಲ್ಲ, ಹಿರಿಯರನ್ನ ಕೇಳ್ತೀನಿ, ಕುಡ ಹಣಸಾಕ ಎಷ್ಟು ರೊಕ್ಕ ಕೊಡ್ತಿದ್ರಿ ನೀವು ಕಂಬಾರಿಗೆ? ಕುಡುಗೋಲು ಹಣಸಾಕ ಎಷ್ಟು ರೊಕ್ಕ ಕೊಡ್ತಿದ್ರಿ? ಚಕ್ಕಡಿ ಗಾಲಿಗೆ ಹಳಿ ಬಡ್ಸಕ್ಕೆ ಎಷ್ಟು ರೊಕ್ಕ ಕೊಡ್ತಿದ್ರಿ? ಗೊತ್ತಿಲ್ಲ, ರೊಕ್ಕನ ಕೊಟ್ಟಿಲ್ಲಲ್ಲ. ಕಂಬಾರ್ಗೆ ನಾವು ಎಂದೂ ದುಡ್ಡಿನ ಸಂಬಂಧನೇ ಇದ್ದಿಲ್ಲ. ನಮ್ಮ ಒಂದು ಹಳ್ಳಿಯೊಳಗ ಒಬ್ಬ ರೈತ ಬದುಕಿದ್ದ ಅಂತಂದ್ರೆ ಅವನ ಸುತ್ತು ಎಷ್ಟು ಕುಟುಂಬಗಳು ಇರ್ತಿದ್ವು. ಒಬ್ಬ ಕಂಬಾರವನ ಉದಾಹರಣೆ ತೋರಿ, ಸುಮ್ಮನೆ ಇಲ್ಲಿ ಕಣ್ಣು ಮುಂದದಾವ. ಇವಂಗ ಎಂದು ಈಗ ನೀವು ಒಂದು ಕುಡ ಹಣಸಕ್ ಹೋದ್ರಿ ಅಂದ್ರೆ ಇಷ್ಟು ರೂಪಾಯಿ ಅಂತ ಹೇಳ್ತಾನ. ಹಿಂದಕ್ಕೆ ಎಂದೂ ರೊಕ್ಕ ಕೊಟ್ಟು ಗೊತ್ತಿಲ್ಲ. ನನ್ನ ಮಗ ಕುಡ ಹಣಸಕ್ ಹೋದ ಅಂದ್ರೆ ಕಂಬಾರವಂಗ ಕುಡ ಕಾಸಿ ಅಷ್ಟೇ ಗೊತ್ತು. ಹಣೆ ನನ್ನ ಮಗನ ಹಣಿಬೇಕದ, ಅವ ಕಾಸು ಹೋಗು, ಇವ್ ಹಣಿಬೇಕು ಬಹದ್ದೂರ. ಒಂದು ವರ್ಷಕ್ಕೆ ಹಾಕುವಷ್ಟು ಗಳ ಎಷ್ಟು ಮಾಡೀನಿ ಅಂತ ಅವಂಗ ಗೊತ್ತಿಲ್ಲ. ರಾಶಿ ಮೇಲೆ ಅವ ಬರ್ಬೇಕು. ಆ ರಾಶಿ ಒಳಗೆ ಕಂಬಾರ ಅವಂಗ ರೈತ ಪಾಲು ಕೊಡ್ಬೇಕು. ಊರೊಳಗೆ ಹಡಪದವ್ರು ಇದ್ರು ಅಂತಂದ್ರೆ, ಹಡಪದವ್ರು ಅಂದ್ರೆ ಒಂದ್ ನಮ್ಮನೆ ಮೆಡಿಕಲ್ ಆಫೀಸರ್ ಇದ್ದಂಗ ಅವ್ರು ಹಳ್ಳ್ಯಾಗ. ನಮ್ಮ ಮುಖ ಎಲ್ಲ ಚಂದ ಮಾಡ್ಯಾರ ಅವ್ರಲ್ಲ, ಕಟಿಂಗ್ ಮಾಡೋರು, ದಾಡಿ ಮಾಡೋರು. ಎಷ್ಟು ಸಲ ನಮ್ಮ ದಾಡಿ ಮಾಡ್ಯಾನ ಮನ್ಯಾಗ, ಎಷ್ಟು ಜನ ಕಟಿಂಗ್ ಮಾಡ್ಯಾರ. ಅದಕ್ಕೆ ರೊಕ್ಕಿಲ್ಲ. ರಾಶಿ ಮೇಲೆ ಬರ್ಬೇಕು. ಹೂಗಾರ ಮನೆಗೆ ಪತ್ರಿ ತಂದು ಕೊಟ್ರ ಪತ್ರಿ ಬುಟ್ಟಿ ಒಳಗೆ ಜೋಳ ಹಾಕಿ ಕೊಡ್ಬೇಕು. ಕಡಿಗಣ ಕಾಳು ಹೊಡೆದು ತಳವರ್ಗದವ್ರು ಬಂದ್ರೆ ಅದು ಅವ್ರಿಗೆ ಅಂತ ನಾವು ಅವ್ರಿಗೆ ಕೊಡ್ಬೇಕು. ರೈತರು ರಾಶಿ ಮಾಡಿದ್ರ ಹಾದಿ ಹಿಡಿದು ಹೋಗಿ ಬರುವಂತಹ ಜೋಗಿ ಜಂಗಮರು ಗೊತ್ತಿರ್ಲಾರ್ದ ಹೋಗಿದಾರ ಅಂತ ಹೇಳಿ
ರಸ್ತಾದಾಗ 3 ಗುಂಪಿ ಮಣ್ಣು ಹಾಕಾರ. ಆ 3 ಗುಂಪಿ ಮಣ್ಣು ಏನ್ ಹೇಳ್ತಿತ್ತು ಅಂದ್ರ, ರೈತ ನಾ ಇಲ್ಲೆಲ್ಲ ರಾಶಿ ಮಾಡೀನಿ, ನನ್ ರಾಶಿ ಮ್ಯಾಗ ಬಂದ್ ಹೋಗುತ್ತೆ, ನಾನು ಕರಿತೇನೆ ಅಂತ ಜಂಗಮರ ತಿಳ್ಕೊಬೇಕದನ್ನ. ರಾಶಿ ಮ್ಯಾಗ ಬರ್ಬೇಕು ಅಂದ್ರೆ ದಾರ್ಯಾಗ ಹೋಗೋರನ್ನ ಕರೆದ ಕೈ ಎತ್ತಿ ನೀಡಿದ ಧಣಿಗಳು ನಮ್ಮ ರೈತ. ಈ ಕೂರಿಗೆ ಐತಲ್ಲ, ಈ ಕೂರಿಗೆ ಒಳಗ 3 ತಾಳದವ. ರೈತ ಇದನ್ನು ಬಿತ್ತುತ್ತಾನೆ. 3 ತಾಳದೊಳಗೆ ಬಿತ್ತಿದ್ದು, 1 ತಾಳದಲ್ಲಿ ಬಿತ್ತಿದ್ದು ಪಶು ಪಕ್ಷಿಗಳಿಗಂತ, 1 ತಾಳದಲ್ಲಿ ಬಿತ್ತಿದ್ದು ಈಗಿನ ಟರ್ಮ್ಸ್ ನೊಳಗೆ ಹೇಳಬೇಕಂದ್ರೆ ಸರ್ಕಾರಕ್ಕೆ ಟ್ಯಾಕ್ಸ್ ರೂಪದೊಳಗೆ ಕೊಡಕಂತ. 1 ತಾಳದಲ್ಲಿ ಬೆಳೆದಿದ್ದು ಮಾತ್ರ ರೈತ ಉಣ್ತಾನ ಅಂತ ಹೇಳ್ತಾರೆ. 1 ತಾಳದಲ್ಲಿ ಬೆಳೆದಿದ್ದು ಮಾತ್ರ ರೈತ ಉಣ್ತಾನ ಅಂತ ಹೇಳ್ತಾರೆ. ದಾರ್ಯಾಗ ಹೋಗೋರನ್ನ ಕರೆದು ಕೊಟ್ರು ಅಂತ ಹೇಳಿದ್ನಿಲ್ಲ ನಾನು. ಒಬ್ಬ ತಾಯಿ ಮನೆಗೆ ಬಂದ ಜಂಗಮನನ್ನ ಕರೆದು ಸತ್ಕರಿಸಿ ಉಣಬಡಿಸಿ ದಕ್ಷಿಣೆ ಕೊಟ್ಟು ಅವ್ರನ್ನ ಬೀಳ್ಕೊಡೋ ಮುಂದೆ ಕೇಳ್ತಾಳೆ, ಎಲ್ಲಿ ಹೋಗ್ತೀರಿ ಏನು? ಯವ್ವ ಮುಂದಿನೂರು, ಇಲ್ಲೇ ಹೋಗ್ರಿ ಇಟ್ಟಿಗೆಗೆ. ಊರ್ ಮುಂದೆ ಹಂಚಿನ ಮನಿ, ದೊಡ್ಡ ಬೇವಿನ ಗಿಡ, ಅದ್ರ ನೆಳ್ಳಾಗ ಒಂದು ಹೊರಸಿನ ಮ್ಯಾಗ ಇಲ್ಕಲ್ ಸೀರೆ ಉಟ್ಕೊಂಡು ಒಂದು ಮುದುಕಿ ಪಗಡೆ ಆಟ ಆಡ್ಕೊಂತ ಕುಂತಿರ್ತಾಳಲ್ಲ, ಆಕಿ ನಮ್ಮವ್ವ. ಆಕಿ ಅಲ್ಲಿ ದಾರ್ಯಾಗ ಕಲ್ಲಿನ ಭಾಗ ಕಾಣಿಸ್ತದಲ್ರಿ, ನಮ್ಮ ಮಣ್ಣು ಕಟ್ಸ್ಯಾಣ, ತಾ ನೀಡ್ಯಾಳ, ತಾ ಉಣಿಸ್ಯಾಳ, ಅಷ್ಟು ತೃಪ್ತಿ ಆಗಿಲ್ಲ ಆಕಿಗೆ. ನನ್ ತವ್ರ ಮನೆಗೆ ಹೋಗ್ರಿ ಅಂತಾಳ. ಜಂಗಮರನ್ ಕರೆದು ಹೇಳ್ತಾ, ಜೋಗಿ ಹೋಗ್ಕಿರಿ, ಯಾವ್ದೋ ಆಫೀಸಿಗೆ ಹೋಗ್ಕಿರಿ, ಮಳೆಗಾಲ ಸರಿಯಾಗಿ ಆಗೋದಿಲ್ಲ, ಹೊಲದಾಗ ಒಂದು ಬೋರ್ ಹಾಕ್ಸಿದ್ರೆ ನೀರಾವರಿ ಮಾಡ್ಕೊಂಡೇನೋ ಅಂತ ಹೇಳಿ ಇದ್ದು ಬಿದ್ದದ್ದು ಮಾರಿ ಒಂದು ಬೋರ್ ಹಾಕಿಸ್ತೀರಿ. ಬೋರ್ನ್ಯಾಗ ನೀರು ಬೀಳ್ತೈತಿ, ಆದ್ರೆ ಬೋರ್ನ್ಯಾಗ ಬಿದ್ದ ನೀರು ಹೊರಗೆ ಬೀಳ್ಬೇಕಲ್ಲ, ಕರೆಂಟ್ ಬೇಕದಕ್ಕೆ. ಕರೆಂಟ್ ಬೇಕು ಅಂತ ಹೇಳಿ ಕರೆಂಟ್ ಆಫೀಸಿಗೆ ನೀವು ಅಡ್ಡಾಡಕ್ ಶುರು ಮಾಡಿದ್ರಿ ಅಂದ್ರೆ ಅಡ್ಡಾಡಿ ಅಡ್ಡಾಡಿ ನಿಮ್ಮ ಕಣ್ಣಾಗ ನೀರು ಬಂದವ, ವಿನಃ ಬೋರ್ನಾಗ ಏನ್ ನೀರು ಬರೋದಿಲ್ಲ. ಕೊಡ್ಬೇಕಲ್ಲ, ಪರ್ಮಿಷನ್ ಕೊಡ್ಬೇಕಲ್ಲ ಅವರು. ನೀವು ಏನಾರ ಕೈಯಿಂದ ಕೊಟ್ಟವ್ರು ಕೊಡ್ಬೇಕು, ಇದನ್ನ ಮಾರಿ ಬೋರ್ ಹಾಕಿರಿ, ಇನ್ನು ಬೇರೆ ಎಲ್ಲಿಂದ ತಂದು ಕೊಡ್ಬೇಕು? ಎಷ್ಟು ಸಂಕಟ ಬಿದ್ದು ರೈತ ಎಷ್ಟು ಶಪಿಸ್ತಾರ. ಹಂಗಾರೆ ಈ ವ್ಯವಸ್ಥೆ ನಮ್ದು ಹೆಂಗಿತ್ತು? ಮೊದಲು ನಾವೇನು ಕೊಡ್ತಿದ್ದಿಲ್ಲ, ನಾವು ತಾಲೂಕ್ ಕಚೇರಿಗಾಗಲಿ ಎಲ್ಲೇ ಹೋಗ್ಲಿ ನಾವೇನು ಕೊಡದಂಗೆ ಕೆಲಸ ಮಾಡ್ತಿದ್ವಿ. ಒಬ್ಬ ರೈತ ತಾಲೂಕ್ ಕಚೇರಿಗೆ ಹೋಗ್ಬೇಕಂದ್ರೆ ಮುಂಜಾನೆ ಎದ್ದು ಹೊಲದಾಗಿಂದ ಬರ ಮುಂದೆ ಚಲೋ 4 ಬದ್ನಿಕಾಯಿ ಹರ್ಕೊಂಬರ, ಮನ್ಯಾಗ ಬರೋದ್ರಾಗ ಮಜ್ಜಿಗೆ ಮಾಡ್ತಿದ್ರು, ಹಂಗ ಒಂದು ಹೂ ಬೆಣ್ಣೆ ಕೈಯಾಗಿ ಹಿಡ್ಕೊಳ್ಳ. ತಾಲೂಕ್ ಕಚೇರಿಗೆ ಹೋಗಮಂದ್ ದಾರ್ಯಾಗ ಹೋಗಮಂತ ತಹಸೀಲ್ದಾರ್ ಆಫೀಸ್ ಮುಂದೆ, ಮನಿನೂ ಅಲ್ಲೇ ಅಲ್ಲ, ಮನಿಗೆ ಹೋಗಿ ಸಾಹೇಬ್ರು ಕೊಟ್ಟು ಕಳಿಸ್ಯಾರ ನೋಡ್ರಿ ಅಂತೇಳಿ ಬದ್ನಿಕಾಯಿ ಬೆಣ್ಣೆ ಕೊಟ್ಟು ತನ್ನ ಕೆಲ್ಸಕ್ಕೆ ಹೋಗ. ಸಾಹೇಬ ಮಧ್ಯಾಹ್ನ ಊಟಕ್ಕೆ ಬರ್ಬೇಕು, ಇಷ್ಟು ಚಲೋ ಬೆಣ್ಣೆ, ಇಷ್ಟು ಚಲೋ ಬದ್ನಿಕಾಯಿ ಎಲ್ಲಿ ತಂದಿರಿ ಅಂತ ಕೇಳಿದ್ರೆ, ಏನ್ರಿ ಕೆಂಚಮ್ನಳ್ಳಿ ಗೌಡ್ರು ಬಂದಿದ್ರು, ನೀವ ಕಳಿಸಿದ್ರಿ ಅಂತ, ಕೊಟ್ಟು ಕಳಿಸಿರಿ ಅಂತ. ನಾ ಎಲ್ಲಿ ಕಳಿಸೀನಿ ಅಂದ್ರೆ ಹೇಳಿದ್ರು ಅವರು. ಇವ ಬಂದು ಆಫೀಸಿಗೆ ಕುಂದಿರ್ಬೇಕು, ಇವ್ರು ಗೌಡ್ರು ಹೋಗಿ ನಮಸ್ಕಾರ ಅನ್ಬೇಕು. ಯಾರು ನೀವು? ನಾವು ಕೆಂಚಮ್ನಳ್ಳಿ ರೀ. ನಿಮ್ಮನ ಬೆಣ್ಣೆ ತಂದಾರ ಸಾಹೇಬ್ರ, ನಾ ಏನು ಕೊಂಡು ತಂದೇನ್ರಿ, ಮನ್ಯಾಗ ಮಾಡಿದ್ದು, ಹೊಲ್ದನ್ 4 ಬದ್ನಿಕಾಯಿ ಬರೇ ಕೈಲ ಬರಬಾರ್ದು ಅಂತ ಹಿಡ್ಕೊಂಡ್ ಬಂದಿದ್ದೆ, ಕೊಟ್ಟು ಬಂದೀನಿ. ಶಾಣ್ಯರದ್ರೇಳಿ ಎದಕ್ ಬಂದಿರಿ? ಆ ಕ್ಲಾರ್ಕನ್ ಕರ ದೂರ ಹೋಗೋರಪ್ಪ ಅವ್ರದ್ದೇನ್ ಕೆಲಸ ಮಾಡಿ ಕಳಿಸ್ಬಿಡಾನು. ಕೊಟ್ಟವ ಪ್ರೀತಿಯಿಂದ ಕೊಟ್ಟಿದ್ದ, ಕೊಟ್ಟವ ಪ್ರೀತಿಯಿಂದ ಕೊಟ್ಟಿದ್ದ, ಉಂಡವ ಪ್ರೀತಿಯಿಂದ ಉಂಡಿದ್ದ. ಇವತ್ತು ಕೊಡಬೇಕಾದ್ರೆ ಸಂಕಟ ಬಿದ್ದು ಹೆಂಡತಿ ಮೈ ಮಗಲ ಬಂಗಾರ ಮಾರಿ ಹಾಳಾಗಿ ಹೋಗ ಮಗನ ಅಂತ ಹೇಳಿ ತಗೊಂಡು ಹೋಗಿ ಕೊಡ್ತಾನಲ್ಲ, ಹಿಂಗ ದಿನ ಕೊಟ್ಟು 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 ಅದೆಲ್ಲ ಅನ್ಯಾಯ ದುಡ್ಡು ಬಂದು 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 ದಿನಾ ಸೆರೆ ಕೊಡೋದು, ದಿನಾ ಸೆರೆ ಕೊಡೋದು. ಹಂಗಂತ ಹೇಳಿ ಸರ್ವಿಸ್ ಮುಗಿದಕ್ಕಿಂತ ಮೊದಲ ಈ ಮಕ್ಕಳು ಹಲಿಗೆ ಹೊಡಿಸ್ಬಿಟ್ಟಿರ್ತಾರೆ. ಸರ್ವಿಸ್ ಅನ್ನೋದು ದಿನ ಕುಡಿದು ಕುಡಿದು ಎಲ್ಲಿ ಬರೋ ಪರಿಸ್ಥಿತಿ ಎಲ್ಲಿಗೆ ಬರ್ತದೆ? ಮನ್ಯಾಗ ಹೆಂಡ್ರು ಮಕ್ಕಳು ಸುಖವಾಗಿರ್ತಾರ ಅಂತ ಹೇಳಿದ್ರೆ ನೀವು, ಇವರು ತಂದದ್ದನ್ನ ಆಯ್ದಕ್ಕೆ ಲಕ್ಕಮ್ಮನ ಕತಿ ಕೇಳ್ತೇವಲ್ಲ ನಾವು. ಬಹಳ ಮಂದಿ ಹೆಣ್ಮಕ್ಳದಿರಿ, ಅದಕ್ಕೆ ಹೇಳ್ತೀನಿ ನಿಮಗ. ಅಕ್ಕಿ ಆರಿಸಿ ಕಲ್ಯಾಣದೊಳಗೆ ಹಾದಿಯಾಗಿ ಬಿದ್ದುದು, ಅಲ್ಲಿ ಅಕ್ಕಿ ಆರಿಸಿ ತಂದು ಪ್ರಸಾದ ಮಾಡಿ ಎಲ್ಲರಿಗೂ ಉಣಿಸಿ ತಾವು ಉಣ್ತಿದ್ರು. ಒಂದು ದಿವಸ ಹೊತ್ತಕತೆ, ಆ ಕತೆ ಹೇಳಕ್ ನಿಂತ್ರ ಅದ ಬಾಳತ್ತ ಕತೆ. ಅದಕ್ಕೆ ಒಂದು ದಿವಸ ಹೊತ್ತಕ್ಕದ ಕಾಯಕಕ್ಕೆ ತಡವಾದದು ಎನ್ನ ಆಳದನೆ ಅಂತ ಹೇಳತ್ಲೆ ಇವ ಮರುವಿನಿಂದ ಕುಂತಿದ್ದ ಎದ್ದು ಹೋಗ್ತಾರ. ಬಸವಣ್ಣವ್ರು ವಿಚಾರ ಮಾಡ್ತಾರ, ಬಾಳ ಹೊತ್ತಾಗ್ಯದ ಇವತ್ತ, ಪಾಪ ಊರು ತುಂಬ ಅಡ್ಡಾಡ್ತಾನಿನ್ನ ಅಂತ ಹೇಳಿ ಹಿಂಗ್ ತಮ್ಮ ಮನೆ ಮುಂದಲ್ ದಾರ್ಯಾಗ ರಸ್ತದಾಗ ಬಸವಣ್ಣವ್ರು ಏನ್ ಮಾಡಿಬಿಡ್ತಾರ, ಪಾಪ ಬಾಳ ಹೊತ್ತಾಗ್ಯದ ಊರು ತುಂಬ ಅಡ್ಡಾಡ್ತಾನಿನ್ನ ಅಕ್ಕಿ ರಾಸೆ ರಸ್ತದಾಗ ಸುರಿಸ್ಬಿಡ್ತಾರ.
ಇವ ಬಿತ್ತ ಅಕ್ಕಿ ಆರಿಸೋದು ಇವನು ಕಾಯ್ಕಲ್ರಿ. ಅದಕ್ಕೆ ನೋಡಿದ ಕೂಡಲೇ ಅವ ಮರುವಾಗಿಬಿಡ್ತದೆ. ತನಗೆ ಎಷ್ಟು ಬೇಕು ಅಷ್ಟು ಅಕ್ಕಿ ತಗೊಂಡು ತಿರುಗಿ ಮನೆಗೆ ಹೋಗ್ಬಿಡ್ತಾನೆ. ಹಿಂಗೆ ಹೋದವ ಹಿಂಗೆ ಬರ್ತಾನ, ಹೆಂಡತಿ ಮನೆ ಬಾಗಲಾಗ ನಿಂತಿರ್ತಾಳೆ. ಇವ ನಕ್ಕಂತ ಬರೋದು ನೋಡಿ ಆಕಿಗೆ ಏನೋ ಆಗ್ಯದ ಇದ್ರಾಗ ಅನಿಸ್ತದೆ. ಅಂದ ಬಾಗಿಲಿಗೆ ಅಡ್ಡ ಕೈ ಕೊಟ್ಟು ನಿಲ್ತಾಳ. ನಿಲ್ರಿ ಅಂತಾಳೆ. ಏನವು ತೋರಿಸ್ತಾನ ಅಕ್ಕಿ ಏನು. ಈ ಸಕ್ಕಿ ಆಸೆ ನಿಮಗೇಕೆ ಮಾರಾಯಿಗಳೇ? ಕೊಂಡು ತಂದಿರ, ಕದ್ದು ತಂದಿರ, ಬಳಿದು ತಂದಿರ, ಮರಳಿ ಇಳಿಹೆ ಬನ್ನಿ, ಕಾಯಕದಕ್ಕಿಯ ತನ್ನಿ ಸುಪ್ರಸಾದಕ್ಕೆ. ನೋಡ್ರಿ, ಮನೆಯನ್ನು ಹೆಂಡತಿ ಹಿಂಗ್ ಹೋಗಿ ಹಿಂಗ್ ಬಂದಿರಿ, ಇಷ್ಟಕ್ಕಿ ಒಮ್ಗೆ ತಂದ್ರಿ, ಎಲ್ಲಿಂದ ತಂದ್ರಿ ನೀವು ಅಂತ ಪ್ರಶ್ನೆ ಮಾಡಿದ್ಲಕ್ಕಿ. ಹೌದಲ್ಲ, ಅಲ್ಲಿ ಇದ್ದು ಅವರು ದೊಡ್ಡ ಮನುಷ್ಯರು ಯಾರೋ ಏನೋ ಸುರುವ್ಯಾರ್ರಿ, ಅವರು ದೊಡ್ಡವ್ರು ಬಿಡ್ರಿ ಸುರುವಲ್ರಕ್ಕ, ನೀವೆಷ್ಟು ದೊಡ್ಡವ್ರು ತರರು ಅಂದ್ಲಕ್ಕಿ. ದುಡಿಲಾರ್ದ, ಕಾಯಕ ಮಾಡ್ಲಾರ್ದ ಬಂದದ್ದು ತಿನ್ನಬಾರದು ಅನ್ನೋದು ನಿಮಗ್ ಗೊತ್ತಿಲ್ಲ ಅಂತ ಕೇಳಿದ್ಲು. ನಾ ಯಾಕೆ ಹೇಳ್ತೇನೆ ಅಂದ್ರೆ ಹೆಣ್ಮಕ್ಳು ಅರ್ಥ ಮಾಡ್ಕೊಡ್ರಿ. ಈಗ ಒಬ್ಬರ ಹೆಣ್ಮಕ್ಳ ಮನ್ಯಾಗ ಲಂಚ ತಗೊಂಡು ಮನೆಗೆ ಬಂದ ಗಂಡಗ ಬಾಗಿಲಿಗೆ ಅಡ್ಡ ಕೈ ಕೊಟ್ಟು ಎಲ್ಲಿಂದ ತಂದೆ ಗಂಡನೇ ಅಂತ ಕೇಳೋರು ಯಾರು ಅದಾರನ? ಹಿಂಗಾಗಿ ಇವ್ರು ಕೇಳೋದಿಲ್ಲ, ಅವ್ರು ತರೋದು ಬಿಡೋದಿಲ್ಲ. ಆರೋಗ್ಯ ಹಾಳಾಗಿ ಮನೆಯನ್ನ ನೆಮ್ಮದಿ, ಶಾಂತಿ, ಭ್ರಷ್ಟಾಚಾರ ಎಲ್ಲ ಕಡೆ ತಾಂಡವ ಹೊಡೆದು ಎದುರು ಸಲುವಾಗಿ. ಈ ಕಾರಣವಾಗಿ ಅದಕ್ಕೆ ಒಬ್ಬ ರೈತನ ಬದುಕು ಎಷ್ಟು ನೆಮ್ಮದಿಯಿಂದ ತನ್ನ ಜೊತೆಗೆ ಒಬ್ಬ ಹೊಳಿದಂಡಿ ಊರಿದ್ರೆ ಡೋಣಿ ನಡೆಸುವಂತಹ ಆ ನಾವಿಕನಿಗೆ ರಾಶಿಯೊಳಗೆ ಪಾಲು ಕೊಡ್ಬೇಕು. ಹೌದು, ಕುಂದ್ರಮ್ಮ ಕೂಡುತ್ತಾಯಿ. ಅದಕ್ಕೆ ಮೂಲಭೂತವಾದ ಬೀಜ ಪ್ರಶ್ನೆ ನಾನು ರೈತರಿಗೆ ಮಾಡ್ತೀನಿ. ಇಷ್ಟು ನಮ್ಮ ರೈತರು ಸುಖವಾಗಿದ್ರು ಅಂತ ನಾ ಹೇಳಿದೆ. ಹೊಳೆ ದಾಟಿ ಮಕ್ಕಳು ಕೊಡೋದು ಬೇಡ ಅಂತಿದ್ರು. ಆಮೇಲೆ ನಮ್ಮ ಮಕ್ಕಳು ನೌಕರಿ ಮಾಡೋದು ಬೇಡ ಅಂತಿದ್ರು. ಯಾಕಂತಿದ್ರು ಅಂದ್ರೆ ಕಾಲಕ್ಕೆ ಸರಿಯಾಗಿ ಮಳೆ ಹಾಕಿತ್ತು. ಎತ್ತಬೇಕತ್ತು ಬಂದು ಬೆಳೆದು ಬಂದು ಬಿದ್ದದ್ದು ತಿನ್ನಾಕ ಬಾಯಿ ಇರ್ತಿದ್ದಿಲ್ಲ ನಮ್ಮ ಮಕ್ಕಳಿಗೆ. ಮದುವೆ ನಿಬ್ಬಣ ಇಡೀ ಊರು ಮಂದಿನ ಕೂಡಿ ಮದುವೆ ನಿಬ್ಬಣ ಮಾಡೋರು. ಜಗ್ಗ ಮಂದಿ ಬಂದಾರ. ಎಷ್ಟು ಮಂದಿ? 8 ಚಕ್ಕಡಿ. ಒಂದೊಂದು ಚಕ್ಕಡಿಯಾಗ 10 ಮಂದಿ ಬಂದಾರ ಅಂದ್ರೆ ಒಂದು 80 ಮಂದಿ, ಅದಕ್ಕಿಂತ ಹೆಚ್ಚಾಗಂಗಿಲ್ಲ. ಹೌದಾ? ಅವ್ರಿಗೆ ದಿನ ಒಂದೊಂದು ಊಟಕ್ಕೆ ಒಂದೊಂದು. ಇಷ್ಟು ಸುಖವಾಗಿದ್ದಂತಹ ನಮ್ಮ ಜನ, ಹಾಗಾಗಿ ಹೋಗೋರ್ನ ಕರೆದು ನೀಡಿದಂತಹ ನಮ್ಮ ಜನ, ನಮ್ಮ ರೈತರು. ಇವತ್ತು ಇಂತಹ ನಮ್ಮ ರೈತರನ್ನ ಸರ್ಕಾರದ ಮುಂದೆ 2 ಮಂಡಿ ಊರಿ 2 ಬಗಸಿ ಒಡ್ಡಿ ಭಿಕ್ಷಾ ಬೇಡುವಂತಹ ಪರಿಸ್ಥಿತಿ ತಂದಿಟ್ಟವ್ರು ಯಾರು ನಮ್ಮ ರೈತರಿಗೆ? ಈ ಪ್ರಶ್ನೆಯನ್ನ ನಾವು ಮಾಡ್ಬೇಕಾಗಿದೆ. ಈ ಪರಿಸ್ಥಿತಿ ಯಾಕೆ? ನಮಗೆ ಸಾಲ ಮನ್ನಾ ಮಾಡ್ರಿ, ಎಲ್ಲ ಕಡೆ ಐತಲ್ಲಿ. ಈಗ ನಾವು ಸರ್ಕಾರದವರು ಇಲ್ಲಿ ಮಾಡೀವಿ, ನೀವು ಕೇಂದ್ರದಾಗ ಮಾಡ್ರಿ. ಆಮೇಲೆ 0% ಬಡ್ಡಿ ಕೊಡ್ರಿ, 3% ಹಂಗೆ ನೀವು ಬಡ್ಡಿ ಕೊಡ್ರಿ. ಈ ಪರಿಸ್ಥಿತಿಗೆ ಏನು ಕಾರಣ ನೋಡ್ರಿ. ಇಲ್ಲಿ ಒಂದು ಇದನ್ನ ಬರದಾರ, ದೃಢವಾದ ಬೀಜ ಬಲವಾದ ಸಸಿ ಅಂತ ಬರದಾರ. ಪಾಟೀಲ್ ಸರಿ ಹೇಳಿದ್ರು ಅದನ್ನ. ಬೀಜ ತಯಾರು ಮಾಡೋರು ಮಲ್ಟಿನ್ಯಾಷನಲ್ ಕಂಪ್ನಿಯವರು. ಇಲ್ಲಿ ಔಷಧ ಹೊಡೆಯವಿಟ್ಟಾರಲಿ ಅದು. ಈ ಔಷಧ ತಯಾರು ಮಾಡೋರು ಮಲ್ಟಿನ್ಯಾಷನಲ್ ಕಂಪ್ನಿಯವರು. ಗೊಬ್ಬರ ಹಾಕ್ಬೇಕಲ್ಲ, ಆ ಗೊಬ್ಬರ ತಯಾರು ಮಾಡೋರು ಮಲ್ಟಿನ್ಯಾಷನಲ್ ಕಂಪ್ನಿಯವರು. ದೃಢವಾದ ಬೀಜ ಅಂದ್ರಲ್ಲಿ ಇವರು. ಈ ಬೀಜ ನೀವು ಕೊಂಡ್ಕೊಂಡ ಬರ್ಬೇಕೀಗ. ನಾವು ಎಷ್ಟು ಸ್ವಾವಲಂಬಿಗಳಿದ್ದೀವಿ ರೈತ. ನಾವು ನಮ್ಮ ಬೀಜ ನಾವು ಬಿತ್ತಿದ್ವಿ ಇಲ್ಲ, ಚಲೋ ಜೋಳದ ತೆನಿ ಮುರಿದು ಇಡ್ತಿದ್ವಿ. ಬಿತ್ತ ಮುಂದೆ ಅವನ್ನ ಕಾಳು ಮಾಡಿಕೊಂಡು ಅವನ್ನ ನಾವು ಬಿತ್ತಿದ್ವಿ. ಶೇಂಗಾ ಬಿತ್ತಬೇಕಂತಂದ್ರೆ ಚೊಲ ಶೇಂಗಾ ಆರಿಸಿ, ಮೆಣಸಿಕಾಯಿ ಬೀಜ ಮಾಡ್ಬೇಕು ಅಂದ್ರೆ ಚೊಲ ಕಾಯಿ ಆರಿಸಿ ನಮ್ಮ ಬೀಜ ನಾವು ತಯಾರು ಮಾಡ್ಕೊಂತಿದ್ವಿ, ನಾವು ಬಿತ್ತಿದ್ವಿ. ನಾವು ಸ್ವಾವಲಂಬಿ ಇದ್ವಿ, ಇನ್ನೊಬ್ಬರ ಮ್ಯಾಗ ಬೀಜಕ್ಕೆ ಕೈ ಒಡ್ಡುತ್ತಿದ್ದಿಲ್ಲ. ಒಂದೇದು. ಎರಡನೇದ್ದು, ರೈತರ ಸಂಪತ್ತದಲ್ಲ, ಬರೀ ಕುಂಟಿದ್ರೆ ನಡಿಲಿಲ್ಲ, ಇದಕ್ಕೆ ಹೂಡಿ ಹೊಡ್ಯಕ್ಕೆ ಎತ್ತು ಬೇಕಲ್ಲ. ಎತ್ತು ಯಾರ ಮನೆಗದವು ಹೇಳ್ರಿ? ದೊಡ್ಡ ದೊಡ್ಡ ಈ ಹಳ್ಳ್ಯಾಗ 8 ಕಮತಿರುವಂಥವ್ರ ಮನೆಗೆ ಹೋದ್ರೆ ಗ್ವಾದ್ಲಿದವು, ಎತ್ತಿಲ್ಲ. ನಮ್ಮ ಸರ್ಕಾರದವ್ರು ಏನು ಮಾಡಿದ್ರು? ಆಧುನಿಕ ಕೃಷಿ ಪದ್ಧತಿಯಿಂದ ನೀವು ಕೃಷಿ ಮಾಡ್ರಿ, ಎತ್ತು ಮಾರಿ ಬಿಡ್ರಿ, ಟ್ರ್ಯಾಕ್ಟರ್ ತೊಂಬರಿ. ಟ್ರ್ಯಾಕ್ಟರ್ ತರಕ್ ರೊಕ್ಕ ಬೇಕಲ್ಲ, ಉತ್ತಾರ ಕೊಡ್ರಿ, ಬ್ಯಾಂಕ್ನವ್ರು ಕೊಡ್ತಾರೆ. ಟ್ರ್ಯಾಕ್ಟರ್ ತಂದ 6 ತಿಂಗಳ ಒಟ್ಟು ಎಣ್ಣೆ ಹಾಕ್ಸೋದು ಅದು ಇದು ಮಾಡೋದ್ರಾಗ ಮುಂದೆ ಎಣ್ಣೆ ಹಾಕಕ್ಕೂ ರೊಕ್ಕಿಲ್ಲ, ರಿಪೇರಿ ಬಂದದ್ದು ರಿಪೇರಿ ಮಾಡ್ಸಕ್ಕೂ ರೊಕ್ಕಿಲ್ಲ. ಮನ್ಯಾಗ ಎತ್ತಿಲ್ಲ. 8 ಎತ್ತಿದ್ರೆ 4 ಆಕಳಿರವ್, 4 ಎಮ್ಮಿರವ್.
ಎತ್ತು ತಿಂದು ಬಿಟ್ಟದ ದಂಟ ಎತ್ತಿ ಹಾಕಿದ್ರೆ ಅವನ್ನ ತಿಂದ ಆ ಎಮ್ಮೆ ಆಕಳ ಬಕೆಟ್ ಗಂಟ್ಲೆ ಹಾಲು ಕೊಡ್ತಿದ್ವು. ಮನ್ಯಾಗ ಮಕ್ಕಳು ಹಾಲು ಕುಡಿದು ಬೇಗ ಹೊಡಿಬೇಕು. ರಾತ್ರಿ ಅವ್ವ ಹಾಲು ಕಾಸಿ ಹೆಪ್ಪ ಹಾಕಿದ್ರೆ ಮುಂಜಾನೆ ಎದ್ದು ನೋಡಿದ್ರೆ ಕೆನಿಮಸರು ಎಂಥದ್ದದ. ಒಂದು ರೊಟ್ಟಿ, ಕೆನಿಮಸರು ರೊಟ್ಟಿ, ಒಂದು ಬೆಣ್ಣೆ ರೊಟ್ಟಿ, ಒಂದು ತುಪ್ಪ ರೊಟ್ಟಿ, ಹಾಲು ಮಜ್ಜಿಗೆ ಕೂಡಿಸ್ಕೊಂಡು ರೊಟ್ಟಿ ಮುರಿದು ಹಾಕೊಂಡು ಅದು ಒಂದು ರೊಟ್ಟಿ ಹೊಡೆದು ಮಗ ಗಳೆ ಹೊಡ್ಯಕ್ ಹೋದ್ರೆ ಹೊತ್ತು ಮುಣಗತನ ಯಾವ ಹೊಟ್ಟಿಸ್ತತಿ ಅಂದಿರಬಾರದು. ಯಾರ ಮನ್ಯಾಗ ಎಮ್ಮೆದವು, ಯಾರ ಮನ್ಯಾಗ ಆಕಳದವು, ಯಾರ ಮನ್ಯಾಗ ಹೈನೈತಿ ಹೇಳ್ರಿ ನೋಡೋಣ. ಎಲ್ಲಾ ಎತ್ತು ಮಾರಾಕ್ ಹಚ್ಚಿದ್ರು, ಆಕಳ ಎಮ್ಮಿ ಮಾರಾಕ್ ಹಚ್ಚಿದ್ರು. ಆಕಳ ಎಮ್ಮಿ ಅದಾವ ಈಗ ಯಾರ ಮನೆಗೆ ಅದಾವ ಹೇಳ್ರಿ? ಬ್ಯಾಂಕಿನ ಆಕಳ ಅದಾವ ನೋಡ್ರಿ, ಬ್ಯಾಂಕಿನ ಎಮ್ಮಿ, ಬ್ಯಾಂಕಿನ ಆಕಳ. ಬ್ಯಾಂಕ್ನವ್ರು ಸಾಲ ಕೊಟ್ಟಾರಲ್ಲ, ಅವು ಇದ್ರು ಅವು ಬಕೆಟ್ ಗಂಟ್ಲೆ ಹಿಂಡ್ತಾವ ಅಂತಾನೆ ತಿಳಿರಿ. ಹಿಂಡಿದ್ರು ನಮ್ಮ ಮಕ್ಕಳು ಹಾಲು ಕುಡಿಯಂಗಿಲ್ಲ. ಯಾಕಂದ್ರೆ ಬ್ಯಾಂಕಿನ ಕಂತು ಕಟ್ಟಬೇಕಲ್ಲಿ ಇವರು. ಹಿಂಡಿದ ಹಾಲು ತಗೊಂಡು ಹೋಗಿ ಡೇರಿಗೆ ಹಾಕ್ತಾರ. ಅವ ಕೊಟ್ಟು ರೊಕ್ಕ ತಗೊಂಡು ಅಲ್ಲೇ ಮಗ್ಲಿದ್ದು ಚಾದ ಅಂಗಡಿಯಾಗ ಜಂತವ್ಯಾನ್ ಹಿಡ್ದಾಗ ನೀರು ಸೋರ್ತಿರ್ತದ. ಇಲ್ಲಾಣದಂಥದ್ದು ಇಟ್ಟು ಚಾ ಕುಡಿದು ನಮ್ಮ ಮಕ್ಕಳು ಮನೆಗೆ ಬರ್ತಾವ. ಅಮೃತ ಮಾರಿ ವಿಷ ಕುಡಿದು ಮನೆಗೆ ಮಕ್ಕಳು ಬರ್ತಾವ್ರಿ. ನಮ್ಮ ಮನೆ ಮಕ್ಕಳಿಗೆ, ನಮ್ಮ ಮನ್ಯಾಗ ಹುಟ್ಟಿದ ಮಕ್ಕಳಿಗೆ ನಮ್ಮ ಮನ್ಯಾಗ ಹಾಲಿಲ್ಲ ಕುಡಿಸಕ. ಇದು ಒಂದು ದಿಕ್ಕು. ಹೊಲದಾಗ ಬೆಳೆದು ಬಂದ ಜ್ವಾಳ, ಗೋಧಿ, ಕಡ್ಲಿ ನಿಟ್ಟು ಒಟ್ಟಿರೋರು ಮನೆ ತುಂಬ. ನಾವು ಮನೆಯೊಳಗೆ ರೈತರು, ನೀವು ವಿಚಾರ ಮಾಡ್ರಿ. ನಾವು ಹಳ್ಳಿ ಬದುಕು ಇನ್ನೂ ಒಟ್ಟು ಪಾಡ ನಿಮ್ ನೋಡ್ರಿ, ನಮ್ಗೆ ಚಂದ ಅನಿಸ್ತತಿ. ದೊಡ್ಡ ದೊಡ್ಡ ಊರಾಗ ಹೋಗ್ರಿ ನೀವು, ಮಕ್ಕಳ ಮನೇನ ಬೇರೆ, ತಾಯಿ ತಂದೆ ಮನೇನ ಬೇರೆ. ಅವ್ರಂತೂ ವೃದ್ಧಾಶ್ರಮದಾಗ ಇಟ್ಟು ಬಿಟ್ಟಿರ್ತಾರೆ. ಈಗ ನಮಗ ಹಣದ ಅವಶ್ಯಕತೆ ಐತಿ ಖರ, ಆದ್ರೆ ಸಂಸ್ಕಾರನ್ ಬಿಟ್ಟು ಯಾವ್ದನ್ನೂ ಮಾಡಬಾರ್ದು. ಅಷ್ಟಕ್ಕೂ ಆ ಭಗವಂತ ನಮ್ಗೆ ಏನ್ ಕಮ್ಮಿ ಮಾಡಾನ? ಅವ ಕೊಟ್ಟದ್ರಾಗ ಬದುಕೋದನ್ನ ನಾವು ಕಲಿಬೇಕು. ಕಾಲ ತುಂಬಾ ಬದಲಾಗಿರ್ಬೋದು, ಪ್ರೇಕ್ಷಕ ಹೊಸತನದ ಬೆನ್ನು ಹತ್ತಿರ್ಬೋದು, ಆದ್ರ ಲಾಭ ಸಿಗ್ತೈತಿ ಅಂತ ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯೋಂಗಿಲ್ಲ. ನಾವು ಯಾವತ್ತೂ ನಮಗಿಂತ ಕೆಳಗಿರೋರ್ನ ನೋಡಿ ಬದುಕಬೇಕು, ಮೇಲಿರೋರ್ನ ನೋಡಿ ಬದುಕಬಾರ್ದು. ನಮ್ಮ ಮಣ್ಣಿನ ಗುಣಧರ್ಮ, ನಮ್ಮ ನಾಡಿನ ಸಂಸ್ಕೃತಿ ಎಲ್ಲ ಮರೆತ್ರೆ ಹ್ಯಾಂಗಪ್ಪ? ಕನ್ನಡ ನಾಡಿನ ಮಕ್ಕಳು ನಾವು. ಕನ್ನಡ ತಾಯಿಯ ಕೋಮಲ ಹೃದಯದ ಭವ್ಯ ಶಾಸನ ಬರೆಯಿಸಲಿ. ಕನ್ನಡ ತಾಯಿಯ ಕೋಮಲ ಹೃದಯದ ಭವ್ಯ ಶಾಸನ ಬರೆಯಿಸಲಿ. ಕನ್ನಡ ನಾಡಿನ ಎದೆ ಎದೆಯಲ್ಲೂ ಕನ್ನಡ ವಾಣಿಯ ಸ್ಥಾಪಿಸಲಿ. ಈ ಮಣ್ಣಿನ ಪುಣ್ಯದ ದಿವ್ಯ ಚರಿತ್ರೆಯ ಕಲ್ಲು ಕಲ್ಲಿನಲ್ಲೂ ಕೆತ್ತಿಸಲಿ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ಈ ಕನ್ನಡ ಮಾತೆಯ ಮಡಿಲಲ್ಲಿ, ಈ ಕನ್ನಡ ನುಡಿಯ ಗುಡಿಯಲ್ಲಿ. ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ಜನ್ಮಿಸಲಿ. ಲಾ ಲ ಲ ಲಾ